ನನ್ನ ತಮ್ಮ ನನಗೆ ದೇವಸ್ಥಾನಕ್ಕೆ ಹೋಗೋಣ ಬಾ ಅಣ್ಣ ಅಂದ. ಸರಿ ಯಾವ ದೇವಸ್ಥಾನನಪ್ಪ ಅಂತ ಕೇಳಿದ್ರೆ ಹೊಸಕೋಟೆಯಲ್ಲಿರೋ ಒಂದು ತಾಯಿ ದೇವಸ್ಥಾನಕ್ಕೆ ಹೋಗೋಣ ಬಾ ಅಂದ. ಸರಿ ನಡೆಯಪ್ಪ ಅಂದ. ಅದಕ್ಕಿಂತ ಮುಂಚೆ ಪೆಟ್ರೋಲ್ ಹಾಕ್ಸು ಗಾಡಿಗೆ ಅಂತಂದೆ ನಾನು. ಆಮೇಲೆ ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ನಾವು ದೇವಸ್ಥಾನದ ಕಡೆಗೆ ಹೊರಟ್ವಿ. ಆ ಸ್ಥಳಕ್ಕೆ ಹೋದ್ವಿ. ಅಲ್ಲಿ ಹೋಗಿ ನೋಡಿದ್ರೆ ಏನು ಬರೀ ಕಾರುಗಳು, ಟೂ ವೀಲರ್ಗಳು, ಟಿಗಳು ತುಂಬ ವೆಹಿಕಲ್ಸ್ಗಳೆಲ್ಲ ನಿಂತಿದ್ವು. ಹಾಗೆ ನಮ್ಮ ಟೂ ವೀಲರ್ನು ಪಾರ್ಕಿಂಗ್ ಮಾಡೋದಕ್ಕೆ ಪಾರ್ಕಿಂಗ್ ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ. ನಮ್ಮ ಟೂ ವೀಲರ್ನು ಪಾರ್ಕಿಂಗ್ ಮಾಡಿಬಿಟ್ಟು ಅಲ್ಲಿಂದ ಒಂದು 200 ಮೀಟರ್ಸ್ ಅಷ್ಟು ಮುಂದೆ ನಡ್ಕೊಂಡು ಹೋದ್ವಿ ದೇವಸ್ಥಾನದ ಕಡೆಗೆ. ದಾರಿಯಲ್ಲಿ ಹೋಗ್ತಾ ನನ್ನ ತಮ್ಮ ಕೈಗೆ ಕಟ್ಟುವಂಥ ದಾರಗಳನ್ನ 2 ತೊಗೊಂಡ. ಅಲ್ಲಿಂದ ಮತ್ತೆ ನಾವು ಮುಂದಕ್ಕೆ ದೇವಸ್ಥಾನದ ಗೇಟ್ಗೆ ಹೋದ್ವಿ. ಇದೇ ನೋಡಿ ಅಮ್ಮ ಶಕ್ತಿ ಪೀಠ. ಗೇಟಿಂದನೇ ಎಂಟ್ರಿ ಆಗಬೇಕು. ಆ ಗೇಟಲ್ಲಿ ನಿಂತ್ಕೊಂಡು ನೋಡಿದ್ರೆ ತುಂಬಾ ಜನ ಇದ್ದರು. ಹಂಗೋ ಹಿಂಗೋ ನಾವು ಕಷ್ಟಪಟ್ಟು ಆ ದೇವಸ್ಥಾನದ ಒಳಗಡೆ ಎಂಟ್ರಿ ಆದ್ವಿ. ಅಲ್ಲಿ ಒಂದು ದೊಡ್ಡದಾದ ಆಲದ ಮರ ಇದೆ. ಆ ಆಲದ ಮರಕ್ಕೆ ಸಿಕ್ಕಾಪಟ್ಟೆ ಹರಕೆಕಾಯಿಗಳನ್ನ ಕಟ್ಟಿದ್ದಾರೆ. ಎಷ್ಟು ಕಟ್ಟಿದ್ದಾರೆ ಅಂದರೆ ಲೆಕ್ಕನೇ ಹಾಕೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ಹರಕೆಕಾಯಿಗಳನ್ನ ಕಟ್ಟಿದ್ರು. ಸರಿ ಏನಕ್ಕೋಸ್ಕರ ಈ ಹರಕೆಕಾಯಿಗಳನ್ನ ಯಾವ ರೀತಿಯಲ್ಲಿ ಕಟ್ಟಬೇಕು ಅಂತ ಕೇಳಿದ. ಹರಕೆ ಈಡೇರಬೇಕಾದ್ರೆ 9 ವಾರ ಬಂದು 9 ಕಾಯಿಗಳನ್ನು ಕಟ್ಟಬೇಕಾಗುತ್ತೆ ಅಂತ ಹೇಳಿದ್ರು. ಇದೇ ನೋಡಿ ತಾಯಿ ಕಾಟೇರಮ್ಮನ ಪ್ರತಿಮೆ. ಈ ಪ್ರತಿಮೆಯನ್ನು ನಾನು ಮತ್ತು ನನ್ನ ತಮ್ಮ ಇಬ್ಬರು ನೋಡ್ತಾ ಕೈ ಮುಗಿದು ಅಲ್ಲೇ ನಿಂತ್ಕೊಂಡ್ವಿ. ಕೆಲವು ಜನ ಆ ತಾಯಿಯ ಮುಂದೆ ಬೆಲ್ಲದ ದೀಪವನ್ನು ಹಚ್ತಾಯಿದ್ರು. ಈ ಬೆಲ್ಲದ ದೀಪ ಯಾಕೆ ಅಂತ ಕೇಳಿದಾಗ, ತಾಯಿ ಕಾಟೇರಮ್ಮಗೆ ಈ ರೀತಿಯ ದೀಪದಿಂದ ಆರತಿ ಎತ್ತಿದರೆ ತುಂಬ ಒಳ್ಳೆಯದಾಗುತ್ತೆ, ಅದಕ್ಕೋಸ್ಕರ ನಾವು ಆರತಿ ಎತ್ತಾ ಇದ್ದೀವಿ ಅಂತ ಅಂದರು ಕೆಲವೊಬ್ಬರು. ತಾಯಿ ಪ್ರತಿಮೆ ಮುಂದೆ ನಾವು ನಿಂತ್ಕೊಂಡಿದ್ವಿ. ಆಗ ಅಲ್ಲಿ ಒಬ್ಬರು ದೃಷ್ಟಿ ತೆಗಿತಾಯಿದ್ರು ನಿಂಬೆಹಣ್ಣಿಂದ. ನಾವು ಆ ಕ್ಯೂವಲ್ಲಿ ನಿಂತ್ಕೊಂಡು ದೃಷ್ಟಿ ತೆಗೆಸೋಣ ಅಂತ ನಾನು ಮತ್ತು ನನ್ನ ತಮ್ಮ ಇಬ್ಬರು ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಅಷ್ಟರಲ್ಲಿ ಒಬ್ಬ ತಾಯಿ ಬಂದು ಹರಕೆಕಾಯಿನ ಕೈಯಲ್ಲಿ ಇಟ್ಕೊಂಡು ತಾಯಿಗೆ ಹರಕೆನ ಒಪ್ಪಿಸ್ತಾಯಿದ್ರು. ಅದಾದಮೇಲೆ ನಾನು ಮತ್ತು ನನ್ನ ತಮ್ಮ ಇಬ್ಬರೂ ನಿಂಬೆಹಣ್ಣಿಂದ ದೃಷ್ಟಿ ತೆಗೆಸ್ಕೊಂಡು ಅಲ್ಲಿಂದ ಮುಂದಕ್ಕೆ ಹೋದ್ವಿ. ಹರಕೆಕಾಯಿ ಕಟ್ಟಿದಂತಹ ಆಲದ ಮರಕ್ಕೆ ನಾನು ಮತ್ತು ನನ್ನ ತಮ್ಮ ಇಬ್ಬರೂ 3 ರೌಂಡ್ ಸುತ್ತಬಿಟ್ಟು ಅಲ್ಲಿಂದ ಮತ್ತೆ ನಾವು ಮನೆ ಕಡೆಗೆ ಬಂದ್ವಿ. ಈ ದೇವಸ್ಥಾನದ ಲೊಕೇಶನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಅಲ್ಲಿಂದ ನೀವು ದೇವಸ್ಥಾನಕ್ಕೆ ಹೋಗ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.